ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಜೀವಿಗಳ ಬೆಳವಣಿಗೆ ಬಗ್ಗೆ ತಿಳಿದಿದ್ದೇವೆ ಮತ್ತು ಕೇಳಿದ್ದೇವೆ. ಈ ದಿನ ಸಸ್ಯದ ಬೀಜ ಮೊಳಕೆಯೊಡೆದು ಹಂತ ಹಂತವಾಗಿ ಸಸ್ಯವಾಗುವಂತ ಪ್ರಕ್ರಿಯೆಯನ್ನು ಒಂದು ಸರಳ ಪ್ರಯೋಗ ವಿಧಾನದ ಮೂಲಕ ತಿಳಿಯೋಣ ಬನ್ನಿ. ಈ ಸರಳ ಪ್ರಯೋಗಕ್ಕೆ ಅಗತ್ಯವಾದ ಸಾಮಗ್ರಿಗಳು ಮಣ್ಣು, ಸಸ್ಯದ ಬೀಜ ಮತ್ತು ನೀರು. ಸ್ನೇಹಿತರೆ, ಒಂದು ಸಾಮಾನ್ಯ ಗಾತ್ರದ ಕುಂಡದಲ್ಲಿ 3/4 ಭಾಗ ಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ಸಸ್ಯ ಬೀಜಗಳನ್ನು ಹಾಕಿ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿ ನೀರನ್ನು ಹಾಕುವುದು. ಹೀಗೆ ಸಸ್ಯ ಬೀಜವನ್ನು ನೆಟ್ಟು ಸೂರ್ಯನ ಬೆಳಕಿನಲ್ಲಿ ಇಡುವುದು. ಸೂರ್ಯನ ಬೆಳಕಿನಲ್ಲಿ ಇಟ್ಟು ನೀರನ್ನು ಚಿಮುಕಿಸಿದಾಗ 1-2 ದಿನಗಳ ನಂತರ ಸಣ್ಣ ಸಣ್ಣ ಮೊಳಕೆ ಒಡೆದಿರುವುದನ್ನು ಗಮನಿಸಬಹುದು. ಮುಂದುವರಿದು 3 ದಿನಗಳ ನಂತರ ಅದೇ ಸಣ್ಣ ಮೊಳಕೆ ದೊಡ್ಡ ಮೊಳಕೆಯಾಗಿ ಒಡೆದಿರುವುದನ್ನು ಗಮನಿಸಬಹುದು. ಹಾಗೆ 4 ದಿನಗಳ ನಂತರ ವೀಕ್ಷಿಸಿದಾಗ ಸಣ್ಣ ಸಣ್ಣ ಎಲೆಗಳು ಚಿಗುರೊಡೆದಿರುವುದನ್ನು ಗಮನಿಸಬಹುದು. ಹಾಗೆ ನೀರನ್ನು ಪ್ರತಿದಿನ ಚಿಮುಕಿಸಿ ಸೂರ್ಯನ ಬೆಳಕಿನಲ್ಲಿ ಇಟ್ಟು ವೀಕ್ಷಿಸಿದಾಗ 4-5 ದಿನಗಳ ನಂತರ ಆ ಸಣ್ಣ ಎಲೆಗಳು ದೊಡ್ಡ ದೊಡ್ಡ ಎಲೆಗಳಾಗಿ ಸಸ್ಯವಾಗಿ ಬೆಳೆದಿರುವುದನ್ನು ಗಮನಿಸಬಹುದು. ಈ ರೀತಿ ಬೀಜ ಮೊಳಕೆಯೊಡೆದು ಸಸ್ಯವಾಗಬೇಕಾದರೆ ಈ ಕೆಳಕಂಡ ಅಗತ್ಯ ಅಂಶಗಳನ್ನ ನಾವು ತಿಳಿದಿರಬೇಕು. ಫಲವತ್ತಾದ ಮಣ್ಣು, ಗಾಳಿ ಮತ್ತು ನೀರು, ಬೀಜ ಮತ್ತು ಸೂರ್ಯನ ಬೆಳಕು. ಒಂದು ಸಸ್ಯ ಬೀಜ ಮೊಳಕೆಯೊಡೆದು ಹಂತ ಹಂತವಾಗಿ ಸಸ್ಯವಾಗುವುದನ್ನು ಈ ಸರಳ ಪ್ರಯೋಗದ ಮೂಲಕ ವೀಕ್ಷಿಸಬಹುದು. ಧನ್ಯವಾದಗಳು.